ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ ಸ್ವಾಮಿ. ಪ್ರತಿ ದಿವಸವೂ ಕರ್ತನೆ ಸ್ವಾಮಿ, ನಾವು ಇದ್ರ ಪ್ರಕಾರನೇ ವಾಕ್ಯವನ್ನು ತೆಗೆದುಕೊಂಡು ಜೀವಿಸುವಂತೆ ಕೊಟ್ಟುಕೊಂಡು ಸಹಾಯ ಮಾಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥವಾಗಿದೆ. ಅದರಲ್ಲಿ 43ನೇ ಅಧ್ಯಾಯ ಮೊದಲನೇ ವಚನ. ಯೆಶಾಯ: ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ. ದೇವರು ಹೇಳ್ತಾರೆ, ಈಗಲಾದರೂ ಯಾಕೋಬ ವಂಶವೇ. ಹಲ್ಲೆಲೂಯಾ. ಆಮೇಲೆ ಇಸ್ರಾಯೇಲ್ ಸಂತಾನವೇ, ನಿಮ್ಮನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ. ದೇವರು ನಮಗೆ ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ವಂಶದವರೇ, ಯಾಕೋಬ ವಂಶದವರೇ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಹೀಗೆ ಎನ್ನುತ್ತಾ ಇದ್ದೀನಿ, ಹೀಗೆ ಹೇಳ್ತಾ ಇದ್ದೇನೆ. ಆ ಮಾತನ್ನ ನೀವು ಕೇಳ್ರಿ, ಶ್ರದ್ಧೆಯಿಂದ ಕೇಳ್ರಿ, ಶ್ರದ್ಧೆಯಿಂದ ಲಾಲಿಸ್ರಿ, ಅದ್ರ ಪ್ರಕಾರನೇ ಜೀವಿಸ್ರಿ. ಹಲ್ಲೆಲೂಯಾ. ಯಾಕಿದೆಲ್ಲ ಹೇಳ್ತಾ ಇದ್ದಾರೆ ದೇವರು ಅಂದ್ರೆ, ಕಡೇ ಗಳಿಗೆಯಲ್ಲಿದ್ದೇವೆ. ಯಾವಾಗ ಯೇಸುಸ್ವಾಮಿ ಬರ್ತಾರೆ ಯಾರಿಗೂ ತಿಳಿಯದು. ಹಾಗಾಗಿ ದೇವರ ಮಾತು, ದೇವರ ಶಬ್ದಕ್ಕೆ ಕಿವಿಗೊಡ್ರಿ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಯಾರು ಕೈ ಬಿಡಲ್ಪಡಬೇಡ್ರಿ. ಇದಕ್ಕೆ ದೇವರು ಹೇಳ್ತಾ ಇದ್ದಾರೆ. ಇನ್ನೇನು ಬೇಕಾದಷ್ಟು ಆಸ್ತಿ ಮಾಡ್ಕೊಳ್ರಿ, ಬೇಕಾದಷ್ಟು ಬಂಗ್ಲೆಗಳನ್ನ ಕಟ್ಕೊಳ್ರಿ, ಅಲ್ಲಿ ದೇವರು ಕರೀತಾ ಇಲ್ಲ. ಕರೀತಾ ಇರೋದು ವಿಷಯನೇ ಬೇರೆ. ಪರಲೋಕ ರಾಜ್ಯದಲ್ಲಿ ನಮ್ಮನ್ನ ಸೇರಿಸಲಿಕ್ಕೋಸ್ಕರ ಮತ್ತೊಂದ್ಸಲ ನಾನು ಇದನ್ನ ಧ್ಯಾನ ಮಾಡಕ್ಕೆ ಇಷ್ಟಪಡ್ತೇನೆ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿಮ್ಮನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ. ಹಲ್ಲೆಲೂಯಾ. ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ. ನಿನ್ನ ಹೆಸರಿಡಿದು ಪ್ರತಿ ದಿವಸ ದೇವರು ಕರೀತಾ ಇದ್ದಾರೆ. ಯಾವಾಗ ನಿನ್ನ ಆತ್ಮಿಕ ಜೀವನದಲ್ಲಿ ಬರುವಾಗ ದೇವರ ಶಬ್ದ ನಿನಗೆ ಕೇಳಿಸ್ತದೆ. ಆತ್ಮಿಕ ಜೀವನದಲ್ಲಿ ಇಲ್ಲ ಅಂದ್ರೆ ದೇವರ ಶಬ್ದ ಕೇಳುವುದೇ ಇಲ್ಲ. ಹೇಗೆ ಕೇಳ್ತದೆ? ಎಲ್ಲಾ ಜ್ಞಾನ ಲೋಕದ್ದೇ ತುಂಬಿಕೊಂಡಿದ್ರೆ ದೇವರ ಮಾತು ಆತ್ಮದಲ್ಲಿ ದೇವರು ಮಾತನಾಡುವಾಗ ಆ ಮಾತನ್ನ ಹೇಗೆ ಗ್ರಹಿಸ್ಕೊಳ್ತೇವೆ ನಾವು? ಹಲ್ಲೆಲೂಯಾ. ಅದಕ್ಕೆ ಯಾವತ್ತು ದೇವರ ಆತ್ಮನ, ಪವಿತ್ರಾತ್ಮನನ್ನ ನಿಮ್ಮ ಸಂಗಡ ಇರಲಿ. ಪವಿತ್ರಾತ್ಮನನ್ನ ದುಃಖಿಸಬೇಡ್ರಿ, ಅವರಿಗೆ ನೋಯಿಸಬೇಡ್ರಿ. ನೋಯಿಸಿದ್ರೆ ನಮಗೆ ತಿಳಿಯದ ರೀತಿ ಬಿಟ್ಟು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಪವಿತ್ರಾತ್ಮರು ನಮ್ಮ ಸಂಗಡ ಇರುವುದಾದರೆ ದೇವರ ಶಬ್ದವನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಯಾಕಂದ್ರೆ ದೇವರಾತ್ಮನೇ ನಮ್ಮ ಒಳಗಡೆ ಇರುವಾಗ, ಪವಿತ್ರಾತ್ಮರೇ ಒಳಗಿರುವಾಗ ದೇವರ ಶಬ್ದ ಕೇಳುವುದಿಲ್ಲವೋ, ಗ್ರಹಿಸಿಕೊಳ್ಳುವುದಿಲ್ಲವೋ, ನಾವು ಮೊರೆ ಇಟ್ಟರೆ ದೇವರು ಕೇಳುವುದಿಲ್ಲವೋ? ಹಲ್ಲೆಲೂಯಾ. ಯಾಕೆ ಎಷ್ಟೋ ಜನ ಪ್ರಾರ್ಥನೆ ಮಾಡೋ ಕೆಲವೊಮ್ಮೆ ಉತ್ತರ ಸಿಕ್ಕುವುದಿಲ್ಲ? ಕೆಲವೊಮ್ಮೆ ದೇವರು ಕೇಳಿ ಸಮಯವನ್ನು ತೆಗೆದುಕೋಬಹುದು. ಯಾಕಂದ್ರೆ ದೇವರ ಸಮಯ ಮನುಷ್ಯನದಲ್ಲ. ಮನುಷ್ಯನ ಸಮಯ ನಮಗೇನಂದ್ರೆ, ಈಗ ಪ್ರಾರ್ಥನೆ ಮಾಡಿದ ತಕ್ಷಣ ಆದಷ್ಟು ಬೇಗ ನಮಗೆ ಜಯ ಕಾಣಬೇಕು. ಆ ಥರ ದೇವರಲ್ಲಿ ಸತ್ಯವಾಗಲು ದೇವರಲ್ಲಿ ಇಲ್ಲ. ದೇವರ ಸಮಯ, ದೇವರ ದಿನ ಬಂದರೆ ಅದು ಯಾವುದು ನಿಲ್ಲುವುದಿಲ್ಲ. ನಾವು ಚೆನ್ನಾಗಿ ತಿಳ್ಕೋಬೇಕು. ನಾ ಎಷ್ಟು ಪ್ರಾರ್ಥನೆ ಮಾಡಿದೆ, ಮಣ್ಕಾಲಾಗಿ ಪ್ರಾರ್ಥನೆ ಮಾಡಿದೆ, ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸಿದೆ, ನಾನು ವೈಯಕ್ತಿಕ ಜೀವನದಲ್ಲೂ ತುಂಬ ಪ್ರಾರ್ಥನೆ ಮಾಡಿದೆ, ನನಗೆ ಜಯ ಕಾಣ್ತಾ ಇಲ್ಲ. ಯಾವುದೋ ಒಂದು ಮೂಲೆಯಲ್ಲಿ
ತಪ್ಪಿದೆ ಅದನ್ನ ಹುಡುಕಿ. ಕೆಲವೊಂದು ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀನು ಎಲ್ಲಿ ಬಿದ್ದಿದೆಯೋ ಅದನ್ನ ನೆನಪು ಮಾಡಿಕೊಂಡು ಅಲ್ಲಿಂದ ಪುನಃ ಎದ್ದೇಳು. ಅಂದರೆ ಅರ್ಥ, ನೀ ಎಲ್ಲಿ ಯಾವ್ದಾದ್ರು ಸಣ್ಣ ತಪ್ಪುಗಳು ಯಾವ್ದಾದ್ರು ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ರೆ ಅಲ್ಲಿಂದ ನೆನಪು ಮಾಡಿಕೊಂಡು ಅರಿಕೆ ಮಾಡಿ, ದೇವರೇ ನಾ ಇಲ್ಲಿಂದ ತೆಗೆದು ಬಿಡಪ್ಪ, ನನ್ನ ನೆತ್ತು ಸ್ವಾಮಿ. ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ನಾನು ಯಾಕೋ ಈ ತರ ಆಗ್ತಾ ಇದೆ ದೇವರೇ, ನನಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ, ನಿನ್ನ ಹೆಸರಿನಲ್ಲಿ ನನಗೆ ಬದುಕಲಿಕ್ಕೆ ಇಷ್ಟ ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ದೇವರು ಬಿಡಿಸ್ತಾರೆ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮಿಕ ಜೀವನದಲ್ಲಿ ಚೆನ್ನಾಗಿ ಬೆಳಿಬೇಕು. ನಾವು ದೇವರಲ್ಲಿ ಚೆನ್ನಾಗಿ ಬೆಳೆದ್ರೆ ದೇವರ ಶಬ್ದ ಇಲ್ಲಿ ನಮ್ಗೆ ಕೇಳ್ತದೆ. ನೋಡಿ, ನಿನ್ನ ಹೆಸರಿಡಿದು ಕರೆದೇನಲ್ಲ, ನೀನು ನನ್ನವನೇ. ನೋಡಿ, ದೇವರು ಹೇಳ್ತಾರೆ, ನೀನು ನಿನ್ನ ಹೆಸರಿಡಿದು ಕರೆದಿದ್ದೀನಿ, ನೀನು ನನ್ನವನೇ. ಇದ್ಯಾವುದು ನಮಗೆ ಅರ್ಥ ಆಗಲ್ಲ. ಆತ್ಮಿಕ ಜೀವನದಲ್ಲಿ ನಾವು ಮುಂದೆ ಬರಲಿಲ್ಲ ಅಂತಂದ್ರೆ ದೇವರಾತ್ಮನ ಶಬ್ದ, ದೇವರ ಶಬ್ದ ನಾವು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಆತ್ಮದಲ್ಲಿ ಮಾತನಾಡ್ತಾರೆ, ಮಾತನಾಡುವಾಗ ಅದು ಕ್ಲೀನಾಗಿ ಗ್ರಹಿಸ್ಕೊಳ್ಬೇಕು. ಹಲ್ಲೆಲೂಯಾ. ಹಾಗಾಗಿ ನಾವು ಆತ್ಮಿಕ ಜೀವನದಲ್ಲಿ ಎಷ್ಟೋ ಪ್ರಾರ್ಥನೆ ಮಾಡ್ತೀವಿ, ಎಷ್ಟೋ ವಾಕ್ಯ ಓದ್ತೀವಿ, ಎಷ್ಟೋ ದೇವರ ಈ ಬೈಬಲ್ನಲ್ಲಿ ತುಂಬಾ ಓದ್ತೇವೆ, ಆದರೆ ಎಷ್ಟು ನಾವು ನೆನ್ಪಿಟ್ಕೊಳಕ್ ಸಾಧ್ಯ? ಹಲ್ಲೆಲೂಯಾ. ಬೇರೆ ಎಲ್ಲ ನೆನಪಿರ್ತದೆ, ಆದರೆ ದೇವರ ವಾಕ್ಯ ನೆನಪಿರಲ್ಲ. ಎಷ್ಟು ಸಾರಿ ನಾವು ದೇವರ ವಾಕ್ಯವನ್ನು ಓದಿದ್ರು ಕೆಲವೊಂದು ನಮಗೆ ಇನ್ನೂ ಅರ್ಥ ಆಗಲ್ಲ. ಯಾಕಂದ್ರೆ ಇದು ಮುಗಿಯಲ್ಲ ಇದು. ಹಲ್ಲೆಲೂಯಾ. ಈ ಗ್ರಂಥ ಎಷ್ಟು ಸಾರಿ ಓದಿದ್ರು ಸತ ಮತ್ತೆ ನೀವು ಪುನಃ ರಿಪೀಟ್ ಮಾಡಿದ್ರೆ ದೇವರು ಮತ್ತೊಂದು ರೀತಿ ಮಾತನಾಡುತ್ತಾರೆ. ಹಲ್ಲೆಲೂಯಾ. ಅವಾಗ ಇದು ಹೇಗೆ ಕಂಪ್ಲೀಟ್ ಮಾಡಕ್ ಸಾಧ್ಯ? ಅದಕ್ಕೆ ಅನುದಿನದ ಆಹಾರವನ್ನು ಕೊಡುವ ಆತನೇ ನಿನಗೆ ಸ್ತೋತ್ರಯ್ಯ. ಇವತ್ತಿಗೆ ಏನು ದೇವರು ಕೊಟ್ಟರು, ನಾಳೆ ಇದೇ ಯೆಶಾಯನ ಗ್ರಂಥದಲ್ಲಿ ತೆಗೆದುಕೊಂಡು 43ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ನಾಳೆ ಮತ್ತೆ ಪ್ರಸಂಗ ಮಾಡಿದ್ರೆ ದೇವರು ಮತ್ತೊಂದು ರೀತಿ ಮಾತನಾಡುತ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ಗ್ರಂಥಕ್ಕೆ ಕೊನೆ ಇಲ್ಲ. ಮನುಷ್ಯನಿಗೆ ಕೊನೆ ಇದೆ, ಈ ಭೂಮಿಗೆ ಕೊನೆ ಇದೆ, ಆಕಾಶಕ್ಕೆ, ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲ ಕೊನೆ ಇದೆ. ಆದರೆ ದೇವರ ಮಾತಿಗೆ ಕೊನೆ ಇಲ್ಲ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು. ಸುಮ್ಮನೆ ನಾನು ದಿನ 2 ಅಧ್ಯಾಯ 3 ಅಧ್ಯಾಯ 4 ಅಧ್ಯಾಯ ಓದ್ಬಿಟ್ಟೆ ಇಲ್ಲ. ಓದ್ರಿ, ದೇವರ ವಾಕ್ಯ ಓದೋದು ಒಳ್ಳೇದೇ, ಆದರೆ ಏನು ಓದಿದ್ದೀವಿ ಎಂಬುದಾಗಿ ನಾವು ನೆನಪಲ್ಲಿ ಇಟ್ಕೊಳಕ್ಕಾಗುತ್ತೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು 1 ಅಧ್ಯಾಯ ಓದಲಿಲ್ಲ ಅಂದ್ರು 10 ವಚನ ಓದಿದ್ರೆ ಸ್ವಾಮಿ, ಆ 10 ವಚನದಲ್ಲಿ ದೇವರೇ ನನಗಿದು ಏನು ಮಾತನಾಡಿದೆ ನನಗೆ ಅರ್ಥ ಆಗ್ತದೆ, ತಿಳಿಸಿಕೊಡು ದೇವರೇ ಅಂತ ಹೇಳಿ ಯಾರ್ಯಾರು ಪ್ರಾರ್ಥನೆ ಮಾಡ್ತೀರೋ ಖಂಡಿತವಾಗಿ ದೇವರು ತಿಳಿಸಿಕೊಡ್ತಾರೆ. ನಾವು ಎಷ್ಟು ಓದಿದ್ರು ನಾಳೆ ನನಗೆ ಈ ಪ್ರಸಂಗದ ನೆನಪೇ ಇರಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಅದಕ್ಕೆ ನಾನು ದೇವರ ಹತ್ರ ಕೇಳ್ಕೊಳ್ಳೋದು, ಸ್ವಾಮಿ ನಾನು ಏನು ಗೊತ್ತಿಲ್ಲ, ಇವತ್ತು ದೇವರೇ ನೀನು ಏನು ಮಾತನಾಡ್ತೀರಿ ಸ್ವಾಮಿ, ನೀವು ಮಾತನಾಡ್ರಿ, ನಾವು ಕೇಳ್ತೇವಪ್ಪ. ಯಾವತ್ತು ನನಗಿದು ಸತ್ಯ, ನನಗೆ ದೇವರ ಉಪದೇಶ ಸರಿಗೆ ನನಗೆ ಗೊತ್ತೇ ಇಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಆದರೆ ಅದಕ್ಕೆ ಅನುದಿನದ ಆಹಾರ ಇವತ್ತಿಗೆ ಏನ್ ಬೇಕು ಅದನ್ನ ದೇವರು ಕೊಟ್ಟಿದ್ದಾರೆ. ನಾಳೆ ದಿವಸ ನನ್ನದಲ್ಲ, ನಮ್ಮದು ಯಾರ್ದು ಅಲ್ಲ. ಕರ್ತನ ಚಿತ್ತವಾದರೆ ನಾಳೆ ಬೇರೆ ರೀತಿಯಾಗಿ ಮಾತನಾಡ್ತಾರೆ ದೇವರು. ಅದಕ್ಕಾಗಿ ನಾನು ತುಂಬಾ ಓದಿದ್ದೀನಿ, ತುಂಬಾ ಜ್ಞಾನ ಮಾಡಿದ್ದೀನಿ, ತುಂಬಾ ಬೈಬಲ್ ಓದಿದ್ದೀನಿ, ಇದೆಲ್ಲ ಓದ್ರಿ, ತುಂಬಾ ಸಂತೋಷ, ಇದೆಲ್ಲ ಒಳ್ಳೇದೇ. ಆದರೆ ಆತ್ಮಿಕ ಜೀವನದಲ್ಲಿ ನಾವು ಚೆನ್ನಾಗಿ ಬೆಳಿಬೇಕು. ಆತ್ಮಿಕ ಜೀವನ ಅಂದ್ರೆ ಒಳಗಡೆ ಆತ್ಮಕ್ಕೆ ನಾವು ಪರಲೋಕ ಸೇರಿಸುವಂಥದ್ದು ಹೇಗೆ ಸೇರಿಸಲಿಕ್ಕೆ ಇಲ್ಲಿ ನಾವು ಪ್ರಯಾಸ ಪಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಇದು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ತಿಳ್ಕೋಬೇಕು, ಚೆನ್ನಾಗಿ ಧ್ಯಾನ ಮಾಡಬೇಕು ಇದನ್ನ ಕುರಿತು. ಹಲ್ಲೆಲೂಯಾ.  ಹಾಗಾಗಿ ಕೆಳಗೆ
ಹೀಗೆನ್ನುತ್ತಾನೆ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ನೋಡಿ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಹಾಲೆಲೂಯ. ಜಲರಾಶಿ, ಯಾವುದೇ ತೂಫಾನ್ ಬಂದರೂ, ನದಿಯಲ್ಲಿ ನೀವು ದಾಟಿ ಹೋದರೂ ನಿನ್ನ ಸಂಗಡ ನಾನು ಇರುತ್ತೇನೆ. ಇದೆಲ್ಲ ಯಾರಿಗೆ ಹೇಳ್ತಾ ಇರೋದು ಅಂದ್ರೆ, ದೇವರನ್ನ ಆದಿಕೊಂಡು ಆತ್ಮದಲ್ಲಿ ಆರಾಧಿಸುವ ಕರ್ತನೆ ನಿನಗೆ ಸ್ತೋತ್ರಪ್ಪ, ನೀನಲ್ಲದೆ ನನಗೆ ಬೇರೆ ಮತ್ತಾರು ಇಲ್ಲ ಸ್ವಾಮಿ ಅಂತ ಒಳಗಡೆಯಿಂದ ಬರ್ತದೆ. ಮೇಲೆ ಅಂದ್ರೆ ಈ ಬಾಯಿಂದ ಬರೋ ಮಾತಿಗೆ ಅಷ್ಟು ಪ್ರಾಮುಖ್ಯತೆ ದೇವರು ಕೊಡುವುದೇ ಇಲ್ಲ. ನಮ್ಮ ಮಾತನಾಡೋದು ಬಾಯಿಂದಲೇ, ಆದರೆ ಒಳಗಡೆ ಹೇಗಿದೆ ಚೆಕ್ ಮಾಡ್ತಾರಲ್ವಾ. ಒಂದು ವೆಹಿಕಲ್ ತಗೋಬೇಕಾದ್ರೆ ನಾವು ಹೊರಗಡೆ ನೋಡಿ ತೆಗೆದುಕೊಳ್ತೇವೆ ನಿಜ, ಆದರೆ ಅದ್ರ ಒಳಗಡೆ ಮೇಯ್ನ್ ಇರೋದು ಏನು? ಹಾರ್ಟ್ ಇಂಜನ್. ಆ ಇಂಜನ್ ಸರಿ ಇದೆಯಾ ಫಸ್ಟ್ ಚೆಕ್ ಮಾಡಬೇಕು. ಎಷ್ಟೋ ಫೀಡ್ಬ್ಯಾಕ್ಗಳು ನೋಡ್ತಾರೆ, ಹತ್ತಾರು ಹತ್ರ ಕೇಳ್ತಾರೆ, ಈ ವೆಹಿಕಲ್ ಚೆನ್ನಾಗಿದೆಯಾ, ತಗೋಬೋದಾ, ರಿಪೇರಿ ಎಷ್ಟು ಬರಲ್ವಾ. ಹಾಲೆಲೂಯ. ಅದೇ ರೀತಿಯಾಗಿ ದೇವರು ಆತ್ಮದಲ್ಲಿ ಏನು ನಡೀತದೋ ಅದರ ಮೇಲೆ ತೀರ್ಮಾನ. ಹಾಲೆಲೂಯ. ಅದಕ್ಕೆ ಮಾರ್ಕನ್ ಬರೆಸುವಾರ್ತೆಯಲ್ಲಿ ಭಾರಿ ಚೆನ್ನಾಗಿ ದೇವರು ಹೇಳಿದ್ದಾರೆ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ. ಮಾತು ಬಾಯಿಂದ ಬರುವಂತ ಮಾತು ಸನ್ಮಾನ, ಇವರ ಮನಸ್ಸು ನನಗೆ ದೂರವಾಗಿದೆ. ಹಾಲೆಲೂಯ. ಹೆಂಗಿದೆ ನೋಡ್ರಿ. ನಾವು ಯಾರು ಅನ್ನೋದು ದೇವರಿಗೆ ಮೊದಲೇ ಗೊತ್ತು. ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ, ಹೊರತು ಇವರ ಮನಸ್ಸು ನನಗೆ ದೂರವಾಗಿದೆ. ತುಂಬಾ ವಾಕ್ಯ ಇದೆ ಅದು. ಇವರು ಭಕ್ತಿ ತೋರುವುದು ವ್ಯರ್ಥ. ನಾವು ಭಕ್ತಿ ತೋರಿಸ್ತೀವಲ್ಲ, ಪ್ರಾರ್ಥನೆ ಮಾಡ್ತೀವಲ್ಲ, ಆಲಯದಲ್ಲಿ ಕುತ್ಕೊಂಡು ಹಾಲೆಲೂಯ ಸ್ತೋತ್ರಗಳು ಹೇಳ್ತೀವಿ, ಕಣ್ಮುಚ್ಕೊಂಡು ಪ್ರಾರ್ಥನೆಗಳೆಲ್ಲ ಮಾಡ್ತೀವಿ, ಜೋರಾಗಿ ಪ್ರಾರ್ಥನೆ ಮಾಡ್ತೇವೆ. ಆದರೆ ಆ ಪ್ರಾರ್ಥನೆ ಎಲ್ಲಿಂದ ಬರ್ತಾ ಇದೆ? ಬರೀ ಬಾಯಿನಿಂದ ಬರ್ತಾ ಇದೆಯೋ? ದೇವರು ಒಳಗಡೆ ಆತ್ಮದಲ್ಲಿ ಆರಾಧಿಸುವ ಕರ್ತನಿ ಸ್ತೋತ್ರ ಅಂತ ಹೇಳ್ತೀವಲ್ಲ, ಆತ್ಮದಿಂದ ಬರ್ತದೋ? ಇದು ನಾವು ಚೆನ್ನಾಗಿ, ಯಾವಾಗ ನಾವು ಆತ್ಮದಿಂದ ಮಾತನಾಡ್ತೀವೋ, ಆತ್ಮದಿಂದ ಪ್ರಾರ್ಥನೆ ಮಾಡ್ತೀವೋ, ಆತ್ಮದಿಂದ ವರಗಳನ್ನ ಕೇಳ್ತೀವೋ, ಖಂಡಿತ ಜಯ. ಬಾಯಿ ಮಾತಿಗೆ ಇಲ್ಲ. ಕೆಲವೊಂದು ಯಾಕೆ ಫೇಲ್ ಆಗ್ತದೆ ಅಂದ್ರೆ, ಒಳಗಡೆಯಿಂದ ಬರ್ತಾ ಇಲ್ಲ, ಅದು ಹೊರಗಡೆಯಿಂದ ಬರ್ತದೆ. ನೀ ಎಲ್ಲಿ ಬಿದ್ದಿದೆಯೋ, ನೀನು ಯಾರಿಗಾರ ಕ್ಷಮಿಸ್ಬೇಕೋ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿದೆ, ಯಜ್ಞವೇದಿಯ ಮುಂದೆ ನಿನ್ನ ಕಾಣಿಕೆಯನ್ನು ಇಟ್ಟುಬಿಟ್ಟು ನಿನ್ನ ಸಹೋದರನ ಹತ್ರ ಹೋಗಿ ಕ್ಷಮಾಪಣೆ ಕೇಳು, ಒಂದಾಗ್ಬಿಟ್ಟು ಬಂದು ಈ ಕಾಣಿಕೆಯನ್ನು ಸಮರ್ಪಣೆ ಮಾಡು. ಆ ರೀತಿಯಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು, ನಾವು ಪ್ರತಿ ಭಾನುವಾರ ಕಾಣಿಕೆ ಹಾಕುವುದು ಅಷ್ಟೇ. ಆ ಕಾಣಿಕೆ ಎಲ್ಲಿಂದ ಬರ್ತದೆ? ಸಂಪಾದನೆ, ನ್ಯಾಯವಾದ ಸಂಪಾದನೆಯೋ, ಹಾಲೆಲೂಯ, ಅನ್ಯಾಯದ ಸಂಪಾದನೆಯೋ, ಎರಡನ್ನು ದೇವರು ಇವತ್ತು ಕಾಣಿಕೆಯಲ್ಲಿ ನಾವು ಹಾಕುವಾಗ ಗೊತ್ತಾಗಲ್ಲ, ಎಲ್ಲ ಕಾಣಿಕೆನೂ ಒಟ್ಟಿಗೆ ಹಾಕ್ತೇವೆ. ಪರಲೋಕದ ದೇವರೆಲ್ಲ ನೋಡ್ತಾ ಇರ್ತಾರೆ, ಇದು ಎಲ್ಲಿಂದ ಬಂದಿದ್ದ ಸಂಪಾದನೆ. ನಾವು ಈ ವಾರ ಹಾಕಿದ್ದು ಮುಂದಿನ ವಾರ ನೆನಪಿರಲ್ಲ. ಹಾಲೆಲೂಯ. ಆದರೆ ದೇವರು ನ್ಯಾಯಾಧಿಪತಿ, ಲೆಕ್ಕವನ್ನ ಬರೆದಿಡುವಂತ ದೇವರವರು. ಅವರಿಗೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ, ಕಣ್ಣು ಮುಚ್ಚಾಲೆ ಮಾಡೋಕ್ಕಾಗಲ್ಲ. ಬಾಯಿ ನಾವು ಮಾತನಾಡಿದ್ದು ಸರಿ, ಇದು ಸ್ವಾಮಿ, ಆ ದಿನಗಳಲ್ಲಿ ಮನುಷ್ಯನಿಗೆ ನಾವೇನೋ ಮ್ಯಾಚ್ ಮಾಡ್ತೀವಲ್ಲ, ಆ ಥರ ಮ್ಯಾಚಿಂಗ್ ಇಲ್ಲ ಅಲ್ಲಿ. ಕಷ್ಟ ಇದೆ ದೇವರ ಹತ್ರ. ಅದಕ್ಕೆ ಇವತ್ತೇ ಶರೀರಧಾರಿಯಾಗಿರ್ಬೇಕಾದ್ರೆ ಕ್ಷಮೆ ದಮೆ ಅಂತ ಹೇಳ್ತಾರೆ. ನಾವು ಯಾವತ್ತು ನಾವು ಪರರ ಇತರ ತಪ್ಪುಗಳನ್ನ ಕ್ಷಮಿಸಿ, ಏನಾದ್ರು ತಪ್ಪುಗಳು ಪಾಪಗಳು ಮಾಡಿದ್ರೆ ಕ್ಷಮಾಪಣೆ ಮಾಡಬೇಕು. ಹಾಲೆಲೂಯ. ಅಂಥವ್ರಿಗೆ ನಿಜವಾಗ್ಲೂ ದೇವರ ಆಶೀರ್ವಾದ ಮಾಡಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ದೇವರೇ, ಹಲವಾರು ರೀತಿ ಸ್ವಾಮಿ ದೇವರೇ ನಿಮ್ಮ ಮಾತನಾಡಬೇಕಾಗಿ ಹಾಗೂ ಈ ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಕುಟುಂಬಗಳನ್ನ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ತಂದೆ ಫಲ ಕೊಡ್ತಾರೆ ಎಂಬುದಾಗಿ ವಾಕ್ಯ ನೋಡ್ತೇವಪ್ಪ. ಅದಕ್ಕಾಗಿ ಸ್ತೋತ್ರ.
ನಾವು ಬಾಯಿ ಮಾತಿನಿಂದ ಸನ್ಮಾನಿಸದೆ ದೇವರೇ ಹೃದಯದಿಂದ ನಿಮ್ಮನ್ನು ಸನ್ಮಾನಿಸುವಂತೆ ಕೃಪೆಗೊಡು ಸಹಾಯ ಮಾಡಿ. ನೀವಿಲ್ಲದೆ ನಮಗಾರು ಬೇರೆ ಇಲ್ಲಪ್ಪ, ನೀವೇ ನಮಗೆ ಸರ್ವಸ್ವವಾಗಿದೆ. ಅದಕ್ಕಾಗಿ ಸ್ತೋತ್ರ. ಹಾಗಾಗಿ ಸ್ವಾಮಿ ದೇವರೇ, ವಾಕ್ಯ ನೋಡುವಂಥ ಕೇಳುವಂಥ ಪ್ರತಿಯೊಬ್ಬರು ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಯೇಸುಸ್ವಾಮಿ ನಾಮದಲ್ಲಿ ಬೇಡಿಕೊಡ್ತೀನಿ ಜೀವದ ತಂದೆ. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.